ಯತ್ನಾಳ್ ಉಚ್ಚಾಟನೆ ವಾಪಸ್ಗೆ ಏಪ್ರಿಲ್ 10ರವರೆಗೆ ಡೆಡ್ಲೈನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೈಲಹೊಂಗಲದಲ್ಲಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಡೀ ನಾಡಿನ ಜನತೆ ಯತ್ನಾಳ್ ಅವರ ಪರವಾಗಿ ನಿಂತಿದ್ದಾರೆ. ನಮ್ಮ ಹೋರಾಟಕ್ಕೆ ದುಡಿದ ಕಾರಣ ಅವರ ಕಷ್ಟ ಕಾಲಕ್ಕೆ ನಾವು ನಿಲ್ಲಬೇಕು. ಅಂದ್ರೆ ಯತ್ನಾಳ್ ಅವರ ಉಚ್ಚಾಟನೆಯನ್ನ ಏಪ್ರಿಲ್ 10ರವರೆಗೆ ಅಷ್ಟರ ಒಳಗೇನೆ ವಾಪಸ್ ಪಡಿಬೇಕು ಅನ್ನುವಂತ ಒಂದು ಹೋರಾಟ ನಡೀತಾ ಇದೆ. ಇಡೀ ನಾಡಿನ ಜನತೆ ಅವ್ರ ಪರವಾಗಿ ನಿಂತಿದ್ದಾರೆ. ಅವ್ರು ನಮ್ಮ ಕಷ್ಟಕ್ಕಾಗಿದ್ದಾರೆ, ನಾವು ಕೂಡ ಅವ್ರ ಕಷ್ಟಕ್ಕೆ ನಿಲ್ಲಬೇಕು ಅಂತ ಜಯ ಮೃತ್ಯುಂಜಯ ಶ್ರೀಗಳು ಪ್ರತಿಕ್ರಿಯೆ ಕೊಟ್ಟಿರೋದು. ಗುರುಗಳಾಗಿ ನಾವು ಅವರ ಪರವಾಗಿ ನಿಲ್ತೀವಿ. ಮೇ 11ನೇ ತಾರೀಕು ವಿಜಯಪುರದಲ್ಲಿ ರಾಜ್ಯ ಮಟ್ಟದ ಹೋರಾಟಕ್ಕೆ ತೀರ್ಮಾನ ಆಗಿದೆ. ಬೆಳಗಾವಿಯಲ್ಲಿ ಏಪ್ರಿಲ್ 13ನೇ ತಾರೀಕು ಜಿಲ್ಲಾ ಮಟ್ಟದ ಹೋರಾಟ ಮಾಡ್ತಾರೆ. ಇನ್ನು ಯತ್ನಾಳ್ ಪರ ಕೂಡಲಸಂಗಮ ಶ್ರೀ ನಿಂತಿದ್ದು ಬೇಜಾರು ಎಂಬ ಹೆಬ್ಬಾಳ್ಕರ್ ಹೇಳಿಕೆಗೂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಚಿವೆ ಹೆಬ್ಬಾಳ್ಕರ್ ಪರವಾಗಿಯೂ ನಮ್ಮ ಪೀಠ ನಿಂತಿದೆ. ಇನ್ನೊಬ್ಬರ ಪರವಾಗಿ ನಿಂತಾಗ ಅಸಮಾಧಾನ ವ್ಯಕ್ತಪಡಿಸಬಾರದು. ನಿಂತಿದ್ರಲ್ಲಿ ತಪ್ಪೇನಿದೆ ಅಂತ ಜಯ ಮೃತ್ಯುಂಜಯ ಶ್ರೀಗಳು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾಶಪ್ಪನವರ ಹೇಳಿಕೆಗೂ ಪ್ರತಿಕ್ರಿಯೆ ಕೇಳಿದಾಗ ಅದಕ್ಕೆ ನಾನು ಪ್ರತಿಕ್ರಿಯೆ ಕೊಡೋದಿಲ್ಲ ಅಂತ ಸ್ವಾಮೀಜಿ ಹೇಳಿದ್ದಾರೆ. ನಾನು ಮಾತನಾಡಲ್ಲ, ಮಾತಾಡಿದ್ರೆ ಅವರನ್ನ ಬೆಳೆಸಿದ ಹಾಗೆ ಆಗುತ್ತೆ, ಅಂಥವರ ಬಗ್ಗೆ ಉತ್ತರ ಕೊಡೋದಕ್ಕೆ ಹೋಗಲ್ಲ ಅಂತ ಸ್ವಾಮೀಜಿಗಳು ಈ ವಿಚಾರದ ಬಗ್ಗೆ ಪ್ರತಿಕ್ರಿಯೆ ಕೊಡೋಕೆ ಹೋಗಿಲ್ಲ. ಯಾವತ್ತೂ ನಮ್ಮ ಶ್ರೀಪೀಠ ಅವ್ರ ಪರವಾಗಿ ನಿಂತಿದೆ. ಅವ್ರ ಕಷ್ಟ ಕಾಲದಲ್ಲಿ ನಿಂತಿರ್ತಕ್ಕಂಥದ್ದನ್ನು ಅವ್ರು ಎಂದೂ ಸಹ ಮರ್ತಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅವ್ರ ಕಷ್ಟ ಕಾಲ ನಿಂತಾಗ ಯಾವ ರೀತಿ ಗುರುಗಳ ಬಗ್ಗೆ ಸಂತೋಷ ಪಡ್ತಾರೋ, ಇನ್ನೊಬ್ಬರು ನಾಯಕರು ಅನ್ಯವಾದ ನಿಂತಾಗ ಅದೇ ರೀತಿ ಸಂತೋಷ ಪಡೋ ಪ್ರಯತ್ನ ಮಾಡಬೇಕು ಹೊರತು ಅಸಮಾಧಾನ ವ್ಯಕ್ತಪಡಿಸೋ ಪ್ರಯತ್ನವನ್ನು ಯಾರೂ ಸಹ ಮಾಡಬಾರ್ದು. ನಿಮಗೆಲ್ಲ ಗೊತ್ತಿದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಪರ್ವ ಅವ್ರಿಗೇನೇ ಸಂದರ್ಭ ಬಂದಾಗ ಈ ಸಮಾಜ ಅವ್ರ ಜೊತೆ ಗಟ್ಟಿಯಾಗಿ ನಿಂತಿರ್ತಕ್ಕಂಥ ಗೊತ್ತಿದೆ. ಅವ್ರ ಇಡೀ ನಾಡಿನ ಜನತೆ ಇವತ್ತು ಬಸವನಗೌಡರು ಉತ್ತರ ಕರ್ನಾಟಕ ಪರವಾಗಿ ಹೋರಾಟ ಮಾಡಿದ ಪರಿಣಾಮ ನಮ್ಮ ಸಮುದಾಯ ಅಷ್ಟೇ ಅಲ್ಲ, ಉಳಿದ ಅನೇಕ ಜನಾಂಗದವರ ಪರವಾಗಿ ಮೀಸಲಾತಿಗಾಗಿ ಹೋರಾಟ ಮಾಡಿದ ಪರಿಣಾಮ ಮತ್ತು ಅವ್ರು ನಂಬಿರುವಂಥ ತತ್ವ ಸಿದ್ಧಾಂತಗಳು ಹಿಂದುತ್ವದ ಪರವಾಗಿ ಹೋರಾಟ ಮಾಡಿದ ಪರಿಣಾಮ ಇಡೀ ಕರ್ನಾಟಕ ಜನತೆ ಅವ್ರ ಪರವಾಗಿದೆ. ಆ ಕಾರಣಕ್ಕೋಸ್ಕರವಾಗಿ ನಮ್ಮ ಹೋರಾಟಕ್ಕೆ ದುಡಿದ ಪರಿಣಾಮ ಅವರ ಕಷ್ಟ ಕಾಲದಲ್ಲಿ ನಾವೆಲ್ಲ ಇರಬೇಕಾಗಿರೋದು ನಮ್ಮ ಕರ್ತವ್ಯ. ಅದು ನಮ್ಮ ಭಾರತೀಯ ಸಂಸ್ಕೃತಿ, ಗುರು ಸಂಸ್ಕೃತಿ. ಒಬ್ಬ ಶಿಷ್ಯನಿಗೆ, ಒಬ್ಬ ಭಕ್ತನಿಗೆ ಯಾರಾದರೂ ಕುತಂತ್ರದ ಮೂಲಕ ಅನ್ಯಾಯ ಮಾಡಿದರೆ, ಮೋಸದ ಮೂಲಕ ಅನ್ಯಾಯ ಮಾಡಿದರೆ ಅವ್ರ ಜೊತೆ ಇರುವಂಥದ್ದು ನಮ್ಮ ಸಂಸ್ಕೃತಿ. ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಕೆಳಗಿಳ ಸಂದರ್ಭ ಆಗಿರ್ಬೋದು, ಅವರನ್ನು ಮುಖ್ಯಮಂತ್ರಿ ಮಾಡಿಸಿದ್ರು ಅನೇಕ ಮಠಾಧೀಶ ಅವ್ರ ಪರವಾಗಿ ಮಾತಾಡ್ತಿದ್ರು. ಸ್ವತಃ ಸಿದ್ಧಗಂಗೆ ಶ್ರೀಗಳವರು ಮಾತಾಡ್ತಿದ್ರು. ಉದ್ದೇಶ ಏನು? ಸಮುದಾಯದ ನಾಯಕರಿಗೆ ಅನ್ಯಾಯ ಆಗಬಾರ್ದು ಅಂತೇಳಿ. ಹಾಗಾಗಿ ನಾನು ನಮ್ಮ ಸಮುದಾಯದ ನಾಯಕನಿಗೆ ಅನ್ಯಾಯ ಆದಾಗ ನಾನು ಅವ್ರ ಪರ ನಿಲ್ಲೋದು ನನ್ನ ಕರ್ತವ್ಯ. ಗೌಡ್ರು ಒಬ್ಬರೇ ಅಲ್ಲ, ಈ ನಾಡಿನೊಳಗೆ ಯಾರು ಮೀಸಲಾತಿ ಹೋರಾಟಕ್ಕೆ ದುಡ್ದಾರಲ್ಲ, ಅವನು ಯಾವುದೇ ಜಾತಿಯಲ್ಲಿ ಯಾವುದೇ ಪಕ್ಷದಲ್ಲಿ ಒಬ್ಬ ದನಕಾಯಿ ಹುಡುಗನ ಅನ್ಯಾಯ ಆದಾಗೋ ಅವ್ರ ಪರ ನಿಲ್ಲೋದು ನನ್ನ ಬದ್ಧತೆ. ಅದನ್ನು ಮಲೆಮಹದೇಶ್ವರ ಬೆಟ್ಟದಲ್ಲಿ ಪ್ರಮಾಣ ಮಾಡಿಬಿಟ್ಟಿದ್ದಾರೆ. ಆ ಪ್ರಕಾರವಾಗಿ ನಮ್ಮ ಸಮಾಜ ಮೀಸಲಾತಿ ಹೋರಾಟಕ್ಕೆ ತನು ಮನ ಧನದಿಂದ ನಿಸ್ವಾರ್ಥವಾಗಿ ಸರ್ಕಾರನ ಎದುರಾಕೊಂಡು ಒಳಗೂ ಮತ್ತು ಹೊರಗೂ ದುಡಿದಂತಹ ಬೆರಳೆಣಿಕೆ ವ್ಯಕ್ತಿಗಳಲ್ಲಿ ಅಗ್ರಗಣ್ಯರು ನಮ್ಮ ಬಸವ ಪಾಟೀಲ್ ಯತ್ನಾಳ್ ಅವರು. ಹಾಗಾಗಿ ಅವ್ರ ಪರ ನಿಲ್ಲೋದು ನಾನಿಲ್ಲಾರ್ದ ಮತ್ತು ಇನ್ಯಾರಿಲ್ಲ ಸಾಧ್ಯ ಐತಿ. ಹಾಗಾಗಿ ಅನೇಕ ಪೂಜ್ಯರುಗಳು ಅವರಿಗೆ ಆಶೀರ್ವಾದ ಮಾಡಿದ್ದಾರೆ. ನಾನು ಗುರುಗಳಾಗಿ ನನ್ನ ಸಮಾಜದ ಬದ್ಧತೆ, ನನ್ನ ಕಮಿಟ್ಮೆಂಟ್ ಅದು. ನಾನು ಅವ್ರ ಪರವಾಗಿ ನಿಲ್ಲುವಂಥ ಕೆಲಸ ಮಾಡಿದ್ದೀನಿ. ಉದ್ದೇಶ ಏನಪ್ಪ ಅಂದರೆ ನೋಡ್ರಿ, ಹೆಬ್ಬಾಳ್ಕರ್ ಮೇಡಮ್ ಅವ್ರ ಪರವಾಗಿ ಯಾವತ್ತೂ ನಮ್ಮ ಶ್ರೀಪೀಠ ಅವ್ರ ಪರವಾಗಿ ನಿಂತಿದೆ. ಅವ್ರ ಕಷ್ಟ ಕಾಲದಲ್ಲಿ ನಿಂತಿರ್ತಕ್ಕಂಥದ್ದನ್ನು ಅವ್ರು ಎಂದೂ ಸಹ ಮರ್ತಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅವ್ರ ಕಷ್ಟ ಕಾಲ ನಿಂತಾಗ ಯಾವ ರೀತಿ ಗುರುಗಳ ಬಗ್ಗೆ ಸಂತೋಷ ಪಡ್ತಾರೋ, ಇನ್ನೊಬ್ಬರು ನಾಯಕರು ಅನ್ಯವಾದ ನಿಂತಾಗ ಅದೇ ರೀತಿ ಸಂತೋಷ ಪಡೋ ಪ್ರಯತ್ನ ಮಾಡಬೇಕು ಹೊರತು ಅಸಮಾಧಾನ ವ್ಯಕ್ತಪಡಿಸೋ ಪ್ರಯತ್ನವನ್ನು ಯಾರೂ ಸಹ ಮಾಡಬಾರ್ದು. ನಿಮಗೆಲ್ಲ ಗೊತ್ತಿದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಪರ್ವ ಅವ್ರಿಗೇನೇ ಸಂದರ್ಭ ಬಂದಾಗ ಈ ಸಮಾಜ ಅವ್ರ ಜೊತೆ ಗಟ್ಟಿಯಾಗಿ ನಿಂತಿರ್ತಕ್ಕಂಥ ಗೊತ್ತಿದೆ. ಅವರೊಬ್ಬರೇ ಅಲ್ಲ, ಹಿಂದೆ ವಿನಯ್ ಕುಲಕರ್ಣಿ ಅವ್ರಿಗೆ ವಿನಾಕಾರಣ ಅನ್ಯಾಯ ಆದಾಗ ಭಾಳ ಗಟ್ಟಿಯಾಗಿ ನಿಂತ್ಕೊಂಡಿದ್ದೀನಿ. ಏನು ಮಾತಾಡ್ತಾರಲ್ಲ ಯಾರ್ಯಾರು ಅವ್ರು ನೋಡಿ, ಕರ್ನಾಟಕದಲ್ಲಿ ಇಂಥವ್ರ ಪರವಾಗಿ ನಾನು ನಿಂತಿಲ್ಲ ತೋರಿಸ್ಕೊಡ್ರಿ. ನೀವು ಇಂಥವ್ರ ಪರವಾಗಿ ನೀವು ನಿಂತಿಲ್ಲ ಸ್ವಾಮೀಜಿ ಅಂತ ತೋರಿಸ್ಕೊಡ್ರಿ. ನಿಮ್ಮ ಊರಾಗಿನ ಒಬ್ಬ ಸಾಮಾನ್ಯ ನಗರಸಭೆ ಸದಸ್ಯನಿಗೆ ಅನ್ಯಾಯ ಆದಾಗ ನಾನು ಅವ್ರ ಪರ ನಿಂತೇನೆ. ಹಾಗಾಗಿ ನಿಲ್ಲುವಂಥದ್ದು ನನ್ನ ಕರ್ತವ್ಯ. ಅನ್ಯಾಯವಾದಾಗ ಒಬ್ಬ ವ್ಯಕ್ತಿಯಲ್ಲಿ, ಒಬ್ಬ ಶ್ರೀಸಾಮಾನ್ಯರಲ್ಲಿ ಅಥವಾ ಯಾವುದೇ ಬಡವಿರಲಿ, ಯಾವುದೇ ಸಮಾಜದಲ್ಲಿ ಅವ್ರ ಪರ ನಿಲ್ಲುವಂಥದ್ದು ನಾನು ನಂಬ್ಕೊಂಡು ಬಂದಿರತಕ್ಕಂಥ ಒಂದು ಸಿದ್ಧಾಂತ, ಅದನ್ನು ಶ್ರೀಪೀಠದ ಪರಂಪರೆ. ಆ ಪರ ಮಾಡಿದ್ದೀನಿ. ಹಾಗಾಗಿ ಇವತ್ತು ಗೌಡರಿಗೆ ವಿನಾಕಾರಣ ಅನ್ಯಾಯ ಮಾಡೋಕ್ಕೆ ಅವ್ರ ಪರ ತಪ್ಪೇನೈತಿ? ಇವರಂಗೆ ನಿಸ್ವಾರ್ಥವಾಗಿ ಪ್ರಾಮಾಣಿಕವಾಗಿ ಅವ್ರ ಸರ್ಕಾರಗಳನ್ನ ಎದುರಾಕೊಂಡು ಯಾರು ಹೋರಾಟ ಮಾಡಿದ್ದಾರೆ, ಯಾರು ಮಾತಾಡಿದ್ದಾರೆ, ಮತ್ತು ಅವ್ರ ಪರವಾಗಿ ನಾನು ಇಲ್ಲಾರ್ದೇ ಏನು ಕ್ರಿಶ್ಚಿಯನ್ ಫಾದರ್ ಬನ್ನಕ್ಕಾಗತ್ತಾ? ಅಥವಾ ಇಸ್ಲಾಂ ಧರ್ಮದ ನಾನು ಅದ್ರ ಬಗ್ಗೆ ಏನು ಮಾತಾಡೋಕ್ಕೋಗಲ್ಲ. ಹಂಗೆ ಮಾತಾಡಿದ ಅವ್ರನ್ನ ಬೆಳೆಸ್ದಂಗೆ ಆಕತಿ. ಈ ಸಮಾಜ, ಈ ಧರ್ಮ,
ಈ ನಾಡಿನ ಜನತೆ ಯಾವತ್ತೂ ನಮ್ಮ ಪರವಾಗಿದ್ದಾರೆ, ಅಂದರೆ ಸತ್ಯದ ಪರವಾಗಿದ್ದಾರೆ. ಇದು ಸತ್ಯದ ಸಂಘರ್ಷದ ಕಾಲ. ಹಾಗಾಗಿ ಇಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಅವರ ಅಸಮಾಧಾನದ ಹೇಳಿಕೆಗಳಿಗೆ ನಾನು ಉತ್ತರ ಕೊಡೋಕೆ ಹೋಗಲ್ಲ. ಅದನ್ನೆಲ್ಲರೂ ನಮ್ಮ ಸಮಾಜದಲ್ಲಿ ಉತ್ತರ ಕೊಡ್ತಾರೆ, ನಾನು ಉತ್ತರ ಕೊಡೋಕೆ ಸ್ವಾಮೀಜಿ ಬಗ್ಗೆ ಆ ಮಟ್ಟಿಗೆ ಬಹಿರಂಗವಾಗಿ ಮಾತಾಡುವಂತ ಅಲ್ರಿ. ನಾನು ಅದಕ್ಕೆ ಹೇಳ್ತಾನಲ್ಲ, ನಾನು ಅಂಥವ್ರ ಬಗ್ಗೆ ಏನೂ ಉತ್ತರ ಕೊಡೋಕೆ ಹೋಗಲ್ಲ. ಯಾಕೆ ನಮ್ಮ ಸಮಾಜ ಅನೇಕ ನಾಯಕರುಗಳಿದ್ದಾರೆ. ನಮ್ಮ ಮೀಸಲಾತಿ ಹೋರಾಟಕ್ಕೆ ಪ್ರಾಮಾಣಿಕ ದುಡಿದಂಥ ಅನೇಕ ನಾಯಕರಿದ್ದಾರೆ. ಸಿ ಪಾಟೀಲ್ ಇದ್ದಾರೆ, ಈರಣ್ಣ ಕಡಾಡಿ ಅವರಿದ್ದಾರೆ, ಸಿದ್ದು ಸೌದಿರ್ ಇದ್ದಾರೆ, ಅರವಿಂದ್ ಬೆಲ್ಲದರ್ ಇದ್ದಾರೆ, ಈ ಭಾಗದಲ್ಲಿ ಎ ವಿ ಪಾಟೀಲ್ ಅಂತ ಅನೇಕ ನಾಯಕರಿದ್ದಾರೆ. ಅವರೆಲ್ಲ ಜೊತೆ ನಾನು ಚರ್ಚೆ ಮಾಡ್ತೀನಿ. ದೊಡ್ಡ ಸಮಾಜ ನೋಡಿ, ದೊಡ್ಡ ಸಮಾಜ, ಎಲ್ಲರೂ ಕೂಡಿ ಕಟ್ಟಿರ್ತಕ್ಕಂಥ ಸಮಾಜ. ಅವ್ರಿಗೆ ಏನಾಗೈತಿ, ಎಲ್ಲರೂ ಕೂಡಿ